ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್. ಸ್ವಾಗತ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಸೆಪ್ಟೆಂಬರ್ ತಿಂಗಳ ಪಿಂಚಣಿಯ ಪಾವತಿ ಮತ್ತು ವಿಧವಾ ಮಹಿಳೆಯರ ಪಿಂಚಣಿ ಹೆಚ್ಚಳ ಮತ್ತು ಹಿರಿಯ ನಾಗರಿಕರ ಪಿಂಚಣಿ ಹೆಚ್ಚಳ ಹಾಗೂ ಅಂಗವಿಕಲರ ಪಿಂಚಣಿ ಹೆಚ್ಚಳ ಹಾಗೂ ಇಲ್ಲಿ ಹಿರಿಯ ನಾಗರಿಕರಿಗೆ ಬಂದಿರುವ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಏಕೆಂದ್ರೆ ಇಲ್ಲಿ ನಿಮಗೆ ಹಣ ಜಮೆ ಆಗದಿದ್ದರೆ ಏನ್ ಮಾಡಬೇಕು ಹಾಗೂ ನಿಮ್ಗೆ ಸರ್ಕಾರದಿಂದ ಇಲ್ಲಿ ಕೊನೆಗೂ ಒಂದು ಆಫಿಷಿಯಲ್ ಆಗಿ ಹೊಸ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಎಲ್ಲರೂ ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಇದಾಗಿದೆ. ನೀವು ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ನೋಡಿ ಅಂತ ತಿಳಿಸಿ. ಹೌದು, ಪಿಂಚಣಿದಾರರಿಗೆ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಭರ್ಜರಿ ಡಬಲ್ ಉಡುಗೊರೆ ಸಿಕ್ಕಿದೆ. ಹೌದು ವೀಕ್ಷಕರೇ, ಇಲ್ಲಿ ಮೊದಲು ಎಲ್ಲರಿಗೂ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ಏನಂತಂದ್ರೆ ಪಿಂಚಣಿ ಹೆಚ್ಚಳ ಆಗಿದೆನಾ, ಇದು ನಿಜಾನ? ವೀಕ್ಷಕರೇ, ನಿಮಗೆ ಆಫಿಷಿಯಲ್ ಆಗಿ ಒಂದು ಮಾಹಿತಿ ಬಂದಿರುವಂತದ್ದು, ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಮತ್ತು ಇಲ್ಲಿ ಸೆಪ್ಟೆಂಬರ್ ಪಿಂಚಣಿ ಯಾವಾಗ ಜಮೆ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನರು ಕೇಳ್ತಾ ಇದ್ರಿ. ನಾವು ತುಂಬಾ ರಿಸರ್ಚ್ ಮಾಡಿದಾಗ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದೇವೆ ಈ ಒಂದು ದಿನಾಂಕದಂದು. ಹೌದು, ನೀವು ಶಾಕ್ ಆಗ್ತೀರಾ, ಕೆಲವರು ಕೂಡ ಖುಷಿ ಕೂಡ ಪಡ್ತೀರಾ. ಅಂತಹ ಒಂದು ಮಾಹಿತಿ ಇದೆ. ಈ ಒಂದು ದಿನಾಂಕದಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪಿಂಚಣಿದಾರರಿಗೆ ಹಣ ಸಿಗ್ತಾ ಇರುವಂತದ್ದು. ಎಲ್ಲಾ ವೀಕ್ಷಕರು ಕೂಡ ತಪ್ಪದೆ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡಿ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಇಲ್ಲಿ ಜುಲೈ, ಆಗಸ್ಟ್ ಮತ್ತು ಜೂನ್ ತಿಂಗಳ ಪಿಂಚಣಿ ಬಾಕಿ ಇದ್ದ ಹಲವಾರು ಜನರಿಗೆ ಈಗಾಗಲೇ ಸೆಪ್ಟೆಂಬರ್ ಪಿಂಚಣಿ ಹಣ ಖಾತೆಗೆ ಜಮೆ ಮಾಡಲು ಶುರುವಾಗಿದೆ ಸರ್ಕಾರದಿಂದ. ಹೀಗಾಗಿ ನೀವು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ನೋಡಬೇಕು. SMS ಅಲರ್ಟ್ ಬಂದಿದ್ರೆ ಅದನ್ನ ಕನ್ಫರ್ಮ್ ಮಾಡಿ. ಇನ್ನೂ ಬಾರದಿದ್ದರೆ ಚಿಂತಿಸಬೇಡಿ, ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಕೂಡ ಪಾವತಿ ಆಗೋದು ಫಿಕ್ಸ್ ಆಗಿದೆ. ನೋಡಿ, ಇಲ್ಲಿ ಇವಾಗ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಅಪ್ಡೇಟ್ ಬಂದಿದೆ. ಹಾಗೂ ಇಲ್ಲಿ ಯಾರ್ಯಾರು ವಿಶೇಷ ಚೇತನರಿದ್ದಾರೆ ನಿಮಗೂ ಕೂಡ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ಬನ್ನಿ ವೀಕ್ಷಕರೇ, ನೋಡಿ, ಇನ್ನೊಂದು ದೊಡ್ಡ ಸುದ್ದಿ ಇದಾಗಿದೆ. ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳವಾಗಿದೆ. ಕೇಂದ್ರ ಸರ್ಕಾರದಿಂದ 8% ರಷ್ಟು ಹೆಚ್ಚಳ ಮಾಡಲು ಮುಂದಾಗಿದೆ. ಅಂದ್ರೆ ಇವತ್ತು 1,000 ರೂಪಾಯಿ ಪಡೆಯುತ್ತಿದ್ದ ವಿಧವಾ ಮಹಿಳೆಯರಿಗೆ ಮುಂದೆ 1,200ರಿಂದ 1,500ರವರೆಗೆ ಪಿಂಚಣಿ ಬರಬಹುದು. ಇದು ಲ್ಯಾಕ್ಸ್ ಆಫ್ ವಿಧವಾ ಬೆನಿಫಿಷಿಯರಿಗೆ ತುಂಬಾ ದೊಡ್ಡ ಸಹಾಯವಾಗುತ್ತೆ. ಈ ಹೆಚ್ಚಳ ಮುಂದಿನ ಕಂತುಗಳಿಂದ ಶುರುವಾಗಿ ಜಾರಿಗೆ ಬರಲಿದೆ ಎಂದು ಸರ್ಕಾರದಿಂದ ಸೂಚನೆ ಬಂದಿದೆ. ವೀಕ್ಷಕರೇ, ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಯಾರನ್ನು ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಇಲ್ಲಿ ಹಿರಿಯ ನಾಗರಿಕರ ಪಿಂಚಣಿ ಹೆಚ್ಚಳದ ಬಗ್ಗೆ ಮಾಹಿತಿ ಬಂದಿದೆ. ಹೌದು, ಯಾರ್ಯಾರೆಲ್ಲ ಹಿರಿಯ ನಾಗರಿಕರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ನಿಮ್ಗೆ ಬಂದಿದೆ ಹಿರಿಯ ನಾಗರಿಕರ ಪಿಂಚಣಿ ಹೆಚ್ಚಳದ ಬಗ್ಗೆ. ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಅಂತಾನೆ ಹೇಳ್ಬಹುದು. ರಾಜ್ಯ ಸರ್ಕಾರ 2025ರ ಅಂತ್ಯದೊಳಗೆ ಪಿಂಚಣಿ ಹೆಚ್ಚಿಸುವ ನಿರ್ಧಾರ ತೆಗೆದುಕೊಂಡಿದೆ. ಈ ಘೋಷಣೆಯನ್ನ ಬೆಂಗಳೂರು ನಗರದಲ್ಲಿ ನಡೆದ ಹಿರಿಯ ನಾಗರಿಕರ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ತಿಳಿಸಿದ್ದಾರೆ. ಹಿರಿಯ ನಾಗರಿಕರಿಗೆ ಇದು ತುಂಬಾ ದೊಡ್ಡ ಶಾಂತಿ ನೀಡುವ ಸುದ್ದಿ. ಏಕೆಂದ್ರೆ ರೈಸಿಂಗ್ ಎಕ್ಸ್ಪೆನ್ಸಸ್ ನಲ್ಲೂ ಅವರು ತಮ್ಮ ಜೀವನ ಸಾಗಿಸಬೇಕಾಗುತ್ತೆ. ಹಾಗಾಗಿ ಅವರ ಪಿಂಚಣಿ ಹೆಚ್ಚಳದ ಬಗ್ಗೆ ಸರ್ಕಾರ ಕೊನೆಗೂ ಕೂಡ ಒಂದು ಆಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ನೋಡಿ, ಇಲ್ಲಿ ಪಿಂಚಣಿ ಹಣ ಜಮೆ ಆಗದಿರುವವರು, ಆದ್ರೆ ಕೆಲವರಿಗೆ ಪಿಂಚಣಿ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಅನ್ನೋದು ಒಂದು ಸತ್ಯ ಮಾಹಿತಿ ಆಗಿದೆ. ಆದ್ರೆ ಮುಖ್ಯ ಕಾರಣ ಏನಂತಂದ್ರೆ ಸರ್ಕಾರ 23 ಲಕ್ಷಕ್ಕೂ ಹೆಚ್ಚು ಅನರ್ಹ ಪಿಂಚಣಿದಾರರನ್ನು ಪಟ್ಟಿಯಿಂದ ತೆಗೆದು ಹಾಕಿದೆ. ಹೌದು, ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನೀವು ಸ್ವಲ್ಪ ಜನ ಖುಷಿ ಪಡಬಹುದು, ಸ್ವಲ್ಪ ಜನರು ಶಾಕ್ ಆಗಬಹುದು. ನೋಡಿ, ಇಲ್ಲಿ ಬರೋಬ್ಬರಿ 23 ಲಕ್ಷಕ್ಕೂ ಹೆಚ್ಚು ಅನರ್ಹ ಪಿಂಚಣಿದಾರರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅಂತ ಸ್ವತಃ ಸರ್ಕಾರನೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇದರಲ್ಲಿ 23 ಲಕ್ಷಕ್ಕೂ ಅಧಿಕ ಜನರು ಇದ್ದಾರೆ. ಅವರೆಲ್ಲರೂ ಕೂಡ ಅನರ್ಹರು ಇರ್ತಾರಾ? ಇಲ್ಲ, ಅರ್ಹರಿದ್ದವ್ರದ್ದು ಕೂಡ ತೆಗೆದು ಹಾಕಲಾಗಿದೆ. ಯಾಕಂತಂದ್ರೆ ಅವ್ರದ್ದು ಡಾಕ್ಯುಮೆಂಟ್ ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ತೆಗೆದು ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ನೀವೇನಾದ್ರೂ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಈ ರೀತಿ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅಂದ್ರೆ ಯಾರಾದ್ರೂ ಮರಣ ಹೊಂದಿದವರ ಹೆಸರಿನಲ್ಲಿ ಪಿಂಚಣಿ ಪಡೀತಿದ್ರೆ ಅಥವಾ ಎಲಿಜಿಬಿಲಿಟಿ ಇಲ್ಲದವರು ಪಿಂಚಣಿಯನ್ನ ಪಡಿತಾ ಇದ್ರೆ ಅವರನ್ನ ಲಿಸ್ಟ್ ನಿಂದ ರಿಮೂವ್ ಮಾಡಲಾಗಿದೆ. ಇದರ ಕಾರಣದಿಂದ ಅವರ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿ ಇರದಿದ್ರೂ ಕೂಡ ಈ ಒಂದು ಕಾರಣದಿಂದ ಕೆಲವರಿಗೆ ಪಿಂಚಣಿಯನ್ನು ಕೂಡ ಬಂದಿಲ್ಲ. ಹೀಗಾದ್ರೆ ನಿಮ್ಮ ಪಿಂಚಣಿ ಹಣ ಬರ್ತಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರಿ ವೀಕ್ಷಕರೇ. ಇಲ್ಲಿ ಸಿಂಪಲ್ ಸೊಲ್ಯೂಷನ್ ಇದೆ. ಇಲ್ಲಿ ಲೈಫ್
ಸರ್ಟಿಫಿಕೇಟ್ ಸಲ್ಲಿಸಬೇಕು. ಹೌದು, ಎಲ್ಲರೂ ಕೂಡ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಬೇಕು. ಮತ್ತು ಇಲ್ಲಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಣ ಯಾವಾಗ ಜಮೆ ಆಗುತ್ತೆ ಮತ್ತು ಈ ಒಂದು ಫಲಾನುಭವಿಗಳಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬಹುದು. ಇಲ್ಲಿ ಸಿಂಪಲ್ ಸೊಲ್ಯೂಷನ್ ಏನಂತಂದ್ರೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕು. ನೀವು ಪೆನ್ಷನ್ ಪಡೆಯುತ್ತಿರುವ ಬ್ಯಾಂಕ್ಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಕೊಡಬೇಕು. ಹೆಚ್ಚು ವಯಸ್ಸಾದವರಿಗೆ ಬ್ಯಾಂಕ್ಗೆ ಹೋಗೋದು ಕಷ್ಟ ಅನ್ನೋದು ಗೊತ್ತಿದೆ. ಅದಕ್ಕಾಗಿ ಒಂದು ಸುಲಭ ವ್ಯವಸ್ಥೆ ಇಲ್ಲಿದೆ. ಇಲ್ಲಿ ಕುಟುಂಬದವರ ಬ್ಯಾಂಕ್ಗೆ ಹೋಗಿ ವಿಡಿಯೋ ಕಾಲ್ ಮೂಲಕ ಸೀನಿಯರ್ ಸಿಟಿಜನ್ ಜೀವಂತರಾಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಸಬಹುದು. ಇದರಿಂದಲೇ ಮತ್ತೆ ನಿಮ್ಮ ಪೆನ್ಷನ್ ಹಣ ಜಮೆ ಆಗಲು ಶುರುವಾಗುತ್ತೆ. ಯಾವುದೇ ಬ್ಯಾಂಕ್ ಆಗಲಿ ವೀಕ್ಷಕರೇ, ನೀವು ಇದನ್ನ ಮಾಡೋದು ಕಡ್ಡಾಯವಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಮಾಡಿ ಅಂತ ನಾವು ನಿಮ್ಗೆ ತಿಳಿಸ್ತೇವೆ. ನೋಡಿ ಮಿತ್ರರೇ, ಪೆನ್ಷನ್ ಸಂಬಂಧಿಸಿದ ಯಾವುದೇ ತೊಂದರೆ ಬಂದರೆ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಮಾತನಾಡಿ, ಖುದ್ದಾಗಿ ನೀವೇ ಮಾತನಾಡಿ. ಅಥವಾ ಹೆಲ್ಪ್ ಲೈನ್ ನಂಬರ್ ಇರುತ್ತೆ ನಿಮ್ಮ ಬ್ಯಾಂಕಿಂದು, ಆ ಒಂದು ಬ್ಯಾಂಕ್ಗೆ ಕರೆ ಮಾಡಿ ತಿಳಿಸಿ. ಮತ್ತು ನಿಮ್ಮ ಪ್ರದೇಶದ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೋಗಿ ಮಾಹಿತಿಯನ್ನ ಪಡೆಯಿರಿ. ಸರಿಯಾದ ದಾಖಲಾತಿಗಳಿದ್ದರೆ ನಿಮ್ಮ ಪೆನ್ಷನ್ ತಡೆಯುವುದಿಲ್ಲ. ಫೇಕ್ ಅಕೌಂಟ್ಸ್ ಮತ್ತು ಡೂಪ್ಲಿಕೇಟ್ ಎಂಟಿಟೀಸ್ ತೆಗೆದು ಹಾಕಿದ್ರು ಜೆನ್ಯೂನ್ ಬೆನಿಫಿಷಿಯರ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ದೇವೆ. ಹೀಗಾಗಿ ಇಲ್ಲಿ ನಿಮ್ಗೆ ಇವಾಗ ಎಲ್ಲರೂ ಕೂಡ ಕಾಯ್ತಾ ಇರಬಹುದು. ವಿಶೇಷ ಚೇತನರಿಗೆ ಸ್ಪೆಷಲ್ ಆಗಿ ಒಂದು ಗುಡ್ ನ್ಯೂಸ್ ಇದೆ. ಏನಂತಂದ್ರೆ ನೋಡಿ, ನೀವು ಇದುವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗುತ್ತೆ ಆಗಲ್ವಾ ಅಂತ ಕೇಳ್ತಾ ಇದ್ರಿ. ನೋಡಿ, ಇಲ್ಲಿ ನಿಮ್ಗೆ ಯಾವುದೇ ರೀತಿ ಆಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತುಂಬಾನೇ ಇಲ್ಲಿ ಒಂದು ಡೌಟ್ ನಲ್ಲಿ ಇದೆ, ಹಣ ಎಷ್ಟು ಇವರಿಗೆ ಹೆಚ್ಚಳ ಮಾಡಬೇಕು ಅಂತ. ಹೌದು, ಇವತ್ತೆಲ್ಲ ನಾಳೆ ಹೆಚ್ಚಳ ಮಾಡೋದು ಫಿಕ್ಸ್ ಆಗಿದೆ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಹಣವನ್ನು ಕೂಡ ಹೆಚ್ಚಳ ಮಾಡಲಾಗುತ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಯಾವಾಗ ಹೆಚ್ಚಳ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ನೋಡಿ, ಇವಾಗ ಬನ್ನಿ, ಇಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇಲ್ಲಿ ಹಿರಿಯ ನಾಗರಿಕರಿಗೆ ಆಗಲಿ, ವಿಧವಾ ವೇತನ ಮಹಿಳೆಯರಿಗೆ ಆಗಲಿ, ಅಥವಾ ಇಲ್ಲಿ ವಿಶೇಷ ಚೇತನ ಫಲಾನುಭವಿಗಳಿಗೆ ಆಗಲಿ ಪಿಂಚಣಿ ಯಾವಾಗ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಪಾವತಿ ಈಗಾಗಲೇ ಪ್ರಾರಂಭವಾಗಿದೆ ಅಂತ ಹೇಳ್ಬಹುದು. ಹೌದು ವೀಕ್ಷಕರೇ, ನಿಮಗೆ ಎಷ್ಟೋ ಜನರಿಗೆ ಗೊತ್ತೇ ಇರೋದೇ ಇರಬಹುದು. ಆದರೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಹಣ ಜಮೆ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ನಿಮಗೆ ಹಣ ಜಮೆ ಆಗ್ತಾ ಇರುವಂತದ್ದು. ಇಲ್ಲಿ ವಿಧವಾ ಮಹಿಳೆಯರಿಗೆ 7ರಿಂದ 8 ಹೆಚ್ಚಳ ಆಗ್ತದೆ ಅಂತ, ಮತ್ತು ಹಿರಿಯ ನಾಗರಿಕರಿಗೆ 2025 ಒಳಗಾಗಿ ಇಲ್ಲಿ ಹಣ ಹೆಚ್ಚಳ ಆಗುತ್ತೆ. ಮತ್ತು ಇಲ್ಲಿ ಯಾರು ಅಂತಂದ್ರೆ ವಿಶೇಷ ಚೇತನರಿಗೆ ಇಲ್ಲಿ ವಿಶೇಷ ಮಾಹಿತಿ ಬರೋದು ತಡವಾಗಬಹುದು. ಆದರೆ ವೇಟ್ ಮಾಡಿ, ಎಲ್ಲರೂ ಕೂಡ ಕಾದು ನೋಡೋಣ. ನಿಮಗೆ ಅಪ್ಡೇಟ್ ಬಂದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೇನೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ನಮಗೆ ಇನ್ನೂ ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಮೆಸೇಜ್ ಕಾಮೆಂಟ್ ಮಾಡ್ತಾ ಇದ್ರು. ನೋಡಿ, ಯಾರ್ಯಾರು ಕಾಮೆಂಟ್ ಮಾಡ್ತಾ ಇದ್ರು ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂತಂದ್ರೆ ನಿಮ್ಮ ಒಂದು ಕಾಮೆಂಟ್ ಇಂದ ಮತ್ತೊಬ್ಬರಿಗೆ ಒಂದು ಹೆಲ್ಪ್ ಆಗುತ್ತೆ. ಅವರು ಕೂಡ ನೋಡಿ ಒಂದು ಹೌದು ಹಣ ಬರ್ತಾ ಇದೆ, ಹಣ ಬರ್ತಾ ಇಲ್ಲ, ಅವ್ರಿಗೂ ಕೂಡ ಅನ್ನೋದು ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಮಂತಹ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಏನಿದೆ ಅಲ್ಲ, ಇದು ಇದೇ ತಿಂಗಳಿನಂದು ಇನ್ನು 6ರಿಂದ 7 ದಿನದ ಒಳಗಾಗಿ ಜಮೆ ಆಗುತ್ತೆ. ಯಾಕಂತಂದ್ರೆ ಒಂದೇ ದಿನದ ಒಳಗಾಗಿ ಎಲ್ಲರಿಗೂ ಕೂಡ ಜಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕಳೆದ ಇಲ್ಲಿ 6ರಿಂದ 4 ದಿನ ಆಯಿತು ಹಣ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ. ಇನ್ನೂ ಕೂಡ ಹೆಚ್ಚು ಕಡಿಮೆ ಒಂದು ವಾರ ತಗೊಳ್ಬಹುದು. ಹಾಗಾಗಿ ಈ ಒಂದು ವಾರದ ಒಳಗಾಗಿ ಹಣ ಇವತ್ತೂ ಕೂಡ ಬರಬಹುದು, ನಾಳೆನೂ ಕೂಡ ಬರಬಹುದು ವೀಕ್ಷಕರೇ. ಹಾಗಾಗಿ ನೋಡಿ, ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಲ್ಲಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಈಗಾಗಲೇ ಪಾವತಿ ಪ್ರಕ್ರಿಯೆ ಶುರುವಾಗಿದೆ. ಮತ್ತು ಇಲ್ಲಿ ವಿಧವಾ ಮಹಿಳೆಯರಿಗೆ 7ರಿಂದ 8 ಹೆಚ್ಚಳ ಆಗ್ತಿದೆ. ಹಿರಿಯ ನಾಗರಿಕರಿಗೆ 2025 ಅಂತ್ಯದೊಳಗೆ ಮತ್ತೊಂದು ದೊಡ್ಡ ಹೆಚ್ಚಳ ಬರ್ತದೆ. ಮತ್ತು ಜಮೆ ಆಗದವರಿಗೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿದ್ರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಎಲ್ಲ ಸಮಸ್ಯೆನೂ ಕೂಡ ಸಾಲ್ವ್ ಆಗುತ್ತೆ. ಆದ್ದರಿಂದ ನೀವು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ, ಇನ್ನೂ ಬಾರದಿದ್ದರೆ ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿ. ಈ ವಿಡಿಯೋ ನಿಮ್ಮ ಪರಿಚಯದ ಎಲ್ಲ ಪೆನ್ಷನ್ ಪಡೆಯುವಂತಹ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವರಿಗೆ ಸಹಾಯವಾಗಲಿದೆ. ಧನ್ಯವಾದಗಳು ಮಿತ್ರರೇ. ಇಂತಹ ಯೂಸ್ಫುಲ್ ಅಪ್ಡೇಟ್ಗಳಿಗೋಸ್ಕರ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫ್ರೆಶ್ ಅಪ್ಡೇಟ್ ಮತ್ತು ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತೇನೆ. ಜೈ ಕರ್ನಾಟಕ.